ಮಧುಗಿರಿ ತಾಲೂಕಲ್ಲಿ ಜೀವಿಕಾ ಚಿತ್ರಮುಕ್ತಿ ಕರ್ನಾಟಕ ಸಂಘಟನೆ ವತಿಯಿಂದ ಜೀವಿಕಾ ಸಂಘಟನೆ ವತಿಯಿಂದ ಕರ್ನಾಟಕದಲ್ಲಿ ಈ ಸಮಸ್ಯೆಯನ್ನು ಹೋಗಲಾಡಿಸಿದ್ರೆ 30 ವರ್ಷಗಳಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆದ್ರೆ ಈ ಒಂದು ಜೀವಿಕಾ ಸಂಘಟನೆಯಲ್ಲಿದ್ದು ಕೆಲವು ಜೀವಿಕಾ ಸಂಘಟನೆಯಿಂದ ಉಚ್ಚಾಟನೆ ಮಾಡಿದ್ದಾರೆ. ಅಂತವರು ಕಾರ್ಯಕ್ರಮ ನಾವು ರೂಪಿಸಿರೋದನ್ನು ನೋಡಿ ತುರ್ತಾಗಿ ಅವರು ಕಾರ್ಯಕ್ರಮಗಳನ್ನು ಮಾಡಿ ಈ ಒಂದು ಕಾರ್ಯಕ್ರಮ ಡಿಸ್ಟರ್ಬ್ ಮಾಡಬೇಕು ಅಂತ ಇದು ಮಾಡಿದ್ರು. ಆದ್ರೂ ಸಹ ನಮ್ಮ ಎಲ್ಲಾ ಇರ್ತಕ್ಕಂಥ ಜೀತ ಮುಕ್ತರು ಎಲ್ಲೂ ಸಹ ಅವರು ಯಾರು ನಮ್ಮ ಪರವಾಗಿ ಕೆಲಸ ಮಾಡ್ತಾರೆ, ಯಾರು ನಮ್ಮ ಪರವಾಗಿದ್ದಾರೆ, ಯಾರು ನಮ್ಮ ಜೊತೆ ಇದ್ದಾರೆ, ಯಾರು ನಮ್ಗೆ ಈ ಒಂದು ಸರ್ಕಾರಿ ಸೌಲಭ್ಯಗಳಿರ್ಬೋದು ಹೋರಾಟ ಇರ್ಬೋದು ಮಾಡ್ತಾರೆ ಅಂತವ್ರ ಜೊತೆ ನಾವು ಇರಬೇಕು ಅಂತ ಹೇಳಿ ಇವತ್ತು ಎಲ್ಲ ಜೀತ ಮುಕ್ತರು ಬಂದಿದ್ದಾರೆ. ಇನ್ನ ಸುಮಾರು ಜನ ಬಂದಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಹಬ್ಬದ ಮರುದಿನ ಏನಿರುತ್ತೆ ಅದೆಲ್ಲ ವ್ಯವಸ್ಥೆ ಇರುತ್ತೆ. ಅದಕ್ಕೋಸ್ಕರ ಜಾತ್ರೆ ದಿನನೂ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಊರಲ್ಲಿ ಇದ್ದಾರೆ. ಅವ್ರ ಪರವಾಗೂ ಸಹ ನಾವು ಇಲ್ಲೆಲ್ಲ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ. ನಮ್ಮ ಈ ಒಂದು ಏನು ಮನವಿ ಪತ್ರ ಇದೆ ಸಂಬಂಧಪಟ್ಟವರಿಗೆ ನಾವು ಈಗ ಸಲ್ಲಿಸ್ತೀವಿ. ಯಾಕಪ್ಪ ಅಂದ್ರೆ ಈಗಿರ್ತಕ್ಕಂಥ ಇಒ ಇರ್ಬೋದು, ಈಗಿರ್ತಕ್ಕಂಥ ತಹಸೀಲ್ದಾರ್ ಇರ್ಬೋದು, AC ಅವರು ಇರ್ಬೋದು, ನಮ್ಮನ್ನ ಪ್ರತ್ಯೇಕವಾಗಿ ಜೀವಿಕಾ ಕಾರ್ಯಕರ್ತರನ್ನು ಕರೆದು ಏನ್ ಇವತ್ತು ಮನವಿ ಪತ್ರ ಸಲ್ಲಿಸ್ತೀವಿ ಆ ಬೇಡಿಕೆಗಳನ್ನ ಈಡೇರಿಸಲು ಪೂರ್ವಭಾವಿಯಾಗಿ ಸಭೆ ಮಾಡಬೇಕು. ಹಂಗಿದ್ರೆ ಮಾತ್ರ ಸಂಬಂಧಪಟ್ಟವ್ರು ತಿಳಿಸ್ತೀವಿ ಅಂದ್ರೆ ನಾವು ಮನವಿ ಪತ್ರ ಕೊಡ್ತೀವಿ. ಇಲ್ಲಾಂದ್ರೆ AC ಅವರು ತಹಸೀಲ್ದಾರರು ಇಒ ಬರೋವರೆಗೂ ನಾವು ಯಾವುದೇ ಮನವಿ ಪತ್ರ ಕೊಡಲ್ಲ. ಯಾಕಪ್ಪ ಅಂತಂದ್ರೆ ನಮ್ಮ ಬೇಡಿಕೆಗಳು ಇರೋದು ಅವ್ರ ಹತ್ರ. ಅವರು 3 ಜನ ಬಂದಿಲ್ಲ. ಅದಕ್ಕೋಸ್ಕರ ಅವರ ಪರವಾಗಿ ಕಳಿಸಿದ್ದಾರೆ ಸಾಹೇಬ್ರನ್ನ. ಅದಕ್ಕೆ ಅವರು ನಾವು ಮತ್ತೆ ನಮ್ಮ ಜವಾಬ್ದಾರಿ ಹೇಳಿ ನಾವು ಕಳಿಸ್ತೀವಿ ಅಂದ್ರೆ ನಾವು ತಮ್ಗೆ ಮನವಿ ಪತ್ರ ಕೊಡ್ತೀವಿ. ಇಲ್ಲ ಅಂದ್ರೆ ಅವ್ರು ಬರೋದಕ್ಕ ಹೋರಾಟ ಮಾಡಿ ತಾವು ಹೇಳಿ ನೀವು ಮಾತಾಡಬಾರ್ದು. ಎಲ್ಲರಿಗೂ ನಮಸ್ಕಾರ. ಈ ದಿವಸ ಮಾನ್ಯ ಉಪವಿಭಾಗ ಸರ್ಕಾರ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಜೀತ ವಿಮುಕ್ತರ ಜೊತೆ ಸಭೆ ಕರೆದು ಜೀತ ವಿಮುಕ್ತರ ಸಮಸ್ಯೆಗಳನ್ನು ಕೇಳಿ ಅವರಿಗೆ ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ಮೊದಲನೇ ಆದ್ಯತೆ ನೀಡಿ ಅವರು ಆರ್ಥಿಕವಾಗಿ ಮುಂದೆ ಬಂದು ಸಮಾಜದ ಮುಖ್ಯವಾಹಿನಿಗೆ ಬರುವಂತೆ ನೋಡಿಕೊಳ್ಳಬೇಕೆಂದು ಮಧುಗಿರಿಯ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿಯಿಂದ ಸುಮಾರು 500 ಜನ ಜೀತವಿಮುಕ್ತರು ಪ್ರಮುಖ ಬೀದಿಗಳಲ್ಲಿ ಘೋಷಣೆಗಳನ್ನು ಕೂಗುತ್ತಾ AC ಕಚೇರಿ ತಲುಪಿ ಉಪವಿಭಾಗಕ್ಕೆ ಮನವಿ ನೀಡಿ ಸರ್ಕಾರಕ್ಕೆ ನಮ್ಮ ಹಕ್ಕೋತ್ಸಾಹಗಳು ಈಡೇರಿಸುವಂತೆ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಮಂತ್ರಿಗಳು ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಮನವಿ ಪತ್ರವನ್ನ ಇಲಾಖೆಯವರಿಗೆ ಕಳಿಸಿಕೊಟ್ಟು ನಮಗೆ ಒಂದು ಅಕ್ನಾಲಜ್ಮೆಂಟ್ ಕೊಡಬೇಕು ಅಂತ ಹೇಳ್ತಾ ನಮ್ಮ ಬೇಡಿಕೆ 2020-25-26 ಬಜೆಟ್ ನಲ್ಲಿ ಜೀತ ವಿಮುಕ್ತರಿಗೆ 500 ಕೋಟಿ ವಿಶೇಷ ಪ್ಯಾಕೇಜ್ ನೀಡಬೇಕು. ಜೀತ ವಿಮುಕ್ತರಿಗೆ ಪ್ರತ್ಯೇಕ ನಿಗಮ ಪ್ರಾಧಿಕಾರವನ್ನು ಸ್ಥಾಪಿಸಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಈಗಿರುವ SOPಗಳು ಜೀತ ಕಾನೂನು ವಿರುದ್ಧವಾಗಿದೆ, ಆಶಯ ಮತ್ತು ವಿಧಿಗಳ ವಿರುದ್ಧವಾಗಿದೆ. ಅದನ್ನ ಹಿಂಪಡೆದು ಒಳ್ಳೆ SOPಗಳನ್ನ ಹೊರಡಿಸಬೇಕು. ಜೀತ ಜಾಗೃತಿ ಕಮಿಟಿ ತಾಲೂಕು ಉಪವಿಭಾಗ ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿ ಜೀತದ ಬಗ್ಗೆ ಅನುಭವ ಇರುವ ಅರಿವಿವರನ್ನು ಕಮಿಟಿಗೆ ಸೇರಿಸಬೇಕು. ಪ್ರತಿ ಜೀತ ವಿಮುಕ್ತರಿಗೆ ಅಂತ್ಯೋದಯ ರೇಷನ್ ಕಾರ್ಡ್ ನೀಡಬೇಕು. ಪ್ರತಿ ವರ್ಷ ಜೀತ ಸರ್ವೆ ಮಾಡಿ ಜೀತ ಮುಕ್ತಿಗೊಳಿಸಬೇಕು. ಈಗಾಗಲೇ ಅರ್ಜಿ ಸಲ್ಲಿಸಿರುವ ಎಲ್ಲ ಜೀತಗಾರರಿಗೂ ಜೀತ ಮುಕ್ತಿಗೊಳಿಸಿ ಬಿಡುಗಡೆ ಪತ್ರ ನೀಡಬೇಕು. ಜೀವಿಕಾ ಸಂಘಟನೆಗೆ ಮಧುಗಿರಿ ಪಟ್ಟಣದಲ್ಲಿ 100x100 ನಿವೇಶನ ನೀಡಬೇಕು. ಜೀತ ವಿಮುಕ್ತರ ಮಕ್ಕಳಿಗೆ ವಸತಿ ಶಾಲೆಗಳಲ್ಲಿ ಪ್ರವೇಶ ಪರೀಕ್ಷೆ ಇಲ್ಲದೆ ನೇರ ನೇಮಕಾತಿ ಮೂಲಕ ಮಕ್ಕಳಿಗೆ ಒಂದು ಹಾಸ್ಟೆಲ್ ಸೌಲಭ್ಯವನ್ನು ಮಾಡಿಕೊಡಬೇಕು. ಪ್ರತಿ ಜೀತ ವಿಮುಕ್ತನಿಗೆ 5 ಎಕರೆ ಜಮೀನು ನೀಡಬೇಕು ಹಾಗೂ ಜಮೀನು ಇರ್ತಕ್ಕಂಥ ಜೀತ ವಿಮುಕ್ತರಿಗೆ ಉಚಿತ ಕೊಳವೆ ಬಾವಿ ಕೊಡಿಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟು ಬೇಡಿಕೆಗಳನ್ನ ಸನ್ಮಾನ್ಯ ಶ್ರೀ KN ರಾಜಣ್ಣನವರು, ಸಹಕಾರ ಸಚಿವರು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ಮಾನ್ಯ ಶಾಸಕರು ಮಧುಗಿರಿ ಕ್ಷೇತ್ರ ಹಾಗೂ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಸಚಿವರು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ಆಯುಕ್ತರು, ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ ತುಮಕೂರು, ಉಪವಿಭಾಗಾಧಿಕಾರಿಗಳು ಮಧುಗಿರಿ ಉಪವಿಭಾಗ ಮಧುಗಿರಿ, ಇಷ್ಟು ಜನರಿಗೂ ಸಹ ನಾವು ಈ ಒಂದು ಮನವಿಯನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ತೀರ್ಮಾನ ಮಾಡಿ ಈ ಒಂದು ಮನವಿ ಪತ್ರವನ್ನ ಕೊಡ್ತೇವೆ. ದಯಮಾಡಿ
ಏನು ಈ ಒಂದು ಮನವಿ ಪತ್ರ ಕೊಡ್ತಾ ಇದೀವಿ. ಎಲ್ಲರೂ ಸಹ ಕೈ ಜೋಡಿಸಿ ಈ ಒಂದು ಮನವಿ ಪತ್ರವನ್ನ ಕೊಡೋದಕ್ಕೆ ಎಲ್ಲರೂ ಸಹ ಸಂಬಂಧಪಟ್ಟವರಲ್ಲಿ ಕೇಳ್ಕೊಳ್ತಾ ಈಗ ನಾವು ಆ ಒಂದು ಮನವಿ ಪತ್ರವನ್ನ ಸಂಬಂಧಪಟ್ಟಂತ ಸಾಹೇಬರಿಗೆ ಕೊಡ್ತೀವಿ. ಈ ಕಡೆ ನೋಡ್ರಿ. ಈಗ ನಮ್ಮ ಪೂರ್ತಿ ಮನವಿ ಪತ್ರವನ್ನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ನೋಡಿ, ನಾವು ಇಲ್ಲಿ ಪ್ರತಿಯೊಬ್ಬರು ಸಹ ಬೇರೆಯವರ ಮನೆಯಲ್ಲಿ ಇದ್ದಾಳಾಗಿ ದುಡಿದು ಸರ್ಕಾರವೇ ಗುರುತಿಸಿ ನಮ್ಮ ಏನು ಜೀತಿ ಮುಕ್ತರು ಅಂತ ಕೊಟ್ಟಿದ್ದಾರೆ.